ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಆಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಒಂದು 1.5 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಟೊಮೊಟೊ ಹಚ್ಕೊಂಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಮತ್ತು 2 ಈರುಳ್ಳಿ ಅದು ಉದ್ದುದ್ದು ಹಚ್ಕೊಳ್ಬೇಕು. ಆಮೇಲೆ ಮೆಣಸಿನ್ಕಾಯಿ ಬೇಕಂದರೆ ಹಾಕೊಬೋದು, ಇಲ್ಲಾಂತಂದರೆ ಆಪ್ಷನಲ್. ನಾನೊಂದು 3 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಜಜ್ಜಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಜೀರಿಗೆ ಆದಮೇಲೆ ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು ಆಪ್ಷನಲ್ಲಿ, ಇಲ್ಲಾಂದರೆ ಇಲ್ಲ. ಆಮೇಲೆ 1/2 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಖಾರದ ಪುಡಿ. ಮೆಣಸಿನ್ಕಾಯಿ ನಾನು ಜಾಸ್ತಿ ಆಗ್ತಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಲೈಟಾಗಿ ಹಾಕ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನಿಗೆ. ಆಮೇಲೆ ಎಣ್ಣೆ ಬದಲು ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಒಬ್ಬೊಬ್ರು ಯೂಸ್ ಮಾಡಲ್ಲ. ಆ್ಯಂಡ್ ಮನೇಲಿ ಮಕ್ಕಳು ಕೂಡ ಎಣ್ಣೆ ಪದಾರ್ಥ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಸ್ವಲ್ಪ ತುಪ್ಪ ಕೂಡ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಮಕ್ಕಳು ಕೂಡ ತಿಂತಾರೆ. ಸೊ ಈಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೆಕ್ಸ್ಟ್ ಆಮೇಲೆ 4 ಲವಂಗ ಮತ್ತು 3 ಚಕ್ಕೆ ಹಾಕೋಬೇಕು. ಅದ್ರ ಜೊತೆಗೆ ಜೀರಿಗೆ ಹಾಕೊಬೇಕು. ಸೊ ತುಪ್ಪ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಅಲ್ಲಿ ಸೆಂಟ್ರಲ್ಲಿ ಈ ಥರ ಗ್ಯಾಪ್ ಬಂದಿದೆ, ಸ್ವಲ್ಪ ಹಿಂಗೆ ಆಡಿಸ್ಕೊಂಡ್ರೆ ಸರಿಯಾಗಿ ಹೋಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಂತ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು 2 ರೌಂಡ್ ಹಿಂಗೆ ಆಡಿಸ್ಕೊಳ್ಳಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆಮೇಲೆ ನೀವು ಟೊಮೊಟೊನ ಹಾಕೋಬೋದು. ನಾನು ಇದರಲ್ಲಿ ಆಯಿಲ್ ಯೂಸ್ ಮಾಡಿಲ್ಲ, ಆಯಿಲ್ ಬದಲು ನಾನು ತುಪ್ಪ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ನನಗೂ ಆಯಿಲ್ ಎಲ್ಲ ಸೆಟ್ ಆಗೋಲ್ಲ. ಸೊ ಮಕ್ಕಳುಗಳು ಯಾರಾದ್ರೂ ತಿನ್ಬೋದು ಅಂತಂದರೆ, ತುಪ್ಪ ತಿನ್ನಲ್ಲ ನನ್ನ ಮಕ್ಕಳು. ಸೊ ಅವರಿಗೆ ನಾವು ತುಪ್ಪ ಅವರಿಗೆ ತಿನ್ಸೋಕ್ಕಾಗಲ್ಲ ಡೈರೆಕ್ಟಾಗಿ, ಈ ವಿಧಾನವಾಗಿ ಅವ್ರಿಗೆ ತಿನ್ನಿಸ್ಬೋದು ನಾವು. ಸೊ ಟೊಮೊಟೊ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಆ ಟೊಮೊಟೊ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಸೊ ಅದೊಂದು ಆಲ್ಮೋಸ್ಟ್ ಹಾಫ್ ಎಲ್ಲ ಬೆಂದಿದ್ದಂಗೆ ಟೊಮೊಟೊ ಎಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ನಾವು ತೆಗ್ದಿಟ್ಟಿದ್ದ ಅರಿಶಿನ ನಾನು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಹಸಿಮೆಣಸಿನ್ಕಾಯಿ 1/2 ಟೇಬಲ್ ಸ್ಪೂನ್ ಮಾತ್ರ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಬೇಕಂದರೆ ಆಪ್ಷನಲ್ ಆಗಿ ಧನಿಯಾ ಪುಡಿ ಕೂಡ ಹಾಕ್ಕೊಬೋದು. ನಾನು ಯೂಶಲಿ ಧನಿಯಾ ಪುಡಿ ಹಾಕ್ತೀನಿ, ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ. ನಾನೊಂದು 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟು ಎಲ್ಲನೂ ಬೆಂದಿದೆ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗಿನ ಮಟ್ಟಿಗೆ ಉಪ್ಪು ಹಾಕೊಬೇಕು. ಲಾಸ್ಟಿಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅದು ನೀರು ಬಿಟ್ಟರೆಲ್ಲ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಇಟ್ಕೊಳ್ಳುತ್ತೆ. ಸೊ ಇದು ಆಲ್ಮೋಸ್ಟ್ ಉಪ್ಪೆಲ್ಲನೂ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಹಾಕಬೇಕು. ಪುದೀನ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಒಂದು 1 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ನಾವು ನೆನೆಸಿಟ್ಟಿರೋವಂಥ ಅಕ್ಕಿನ ಇದಕ್ಕೆ ಹಾಕಿ ಅಳತೆ ತಕ್ಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದ್ದಾಗ ಹೇಳ್ತೀನಿ. ಸೊ ಇವಾಗ ಅದೆಲ್ಲ ಬೆಂದಾದ್ಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕೋಬೇಕು. ನಾನು 2 ಗ್ಲಾಸ್ ಹಾಕ್ತಾಯಿದ್ದೀನಿ, ಬಿಕಾಸ್ ಆಲ್ರೆಡಿ ಅಕ್ಕಿ ಸ್ವಲ್ಪ ನೆನೆಸಿದ್ದರಿಂದ. ಇವಾಗ ನಾವು ತೊಗೊಂಡಿದ್ದೀವಿ ಅಕ್ಕಿನ ಜೊತೆ ಒಳಗಡೆ ಹಾಕ್ಕೋಬೇಕು. ಅಕ್ಕಿ ಅದರಲ್ಲಿ ಹಾಕಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀರೆಲ್ಲ ಹಾಕೊಂಡ್ಮೇಲೆ ಸೊ ಒಂದು 2-3 ನಿಮಿಷ ಹಂಗೆ ಹೈ ಫ್ಲೇಮಲ್ಲಿ ಕುದಿಬೇಕು. ಸೊ ಅದೆಲ್ಲ ಕುದ್ದಾದ್ಮೇಲೆ ಅವಾಗ ನೀವು ಕ್ಲೋಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಆಲ್ರೆಡಿ ಇದಕ್ಕೆ ಸಾಲ್ಟ್ ಹಾಕೊಂಡಿದ್ದೀವಲ್ಲ, ಕ್ಲೋಸ್ ಮಾಡೋಣ. 2 ವಿಷಲೆಲ್ಲ ಕೂಗ್ಸಾದ್ಮೇಲೆ ಬಿಸಿ ಟೊಮೊಟೊ ಬಾತ್ ರೆಡಿ. ನೋಡಿ, ನಾವು ಮಸಾಲೆ ಸ್ವಲ್ಪ ಕಮ್ಮಿ ಇಟ್ಟಿದ್ದೀವಿ. ಬಿಸಿ ಟೊಮೊಟೊ ಬಾತ್ ರೆಡಿ ವಿತ್ ಮಿನಿಮಲ್ ಮಸಾಲೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಮಾಡೋ ಪಾಪು, ಬಾಯ್.